ಈ ಮಲಯಾಳಂ ಅಲ್ಲಿ ಒಂದಿದೆ, ಎல்லாம் ಅರಿಯನ್ನವನಾಣ ಅಲ್ಲಾಹು ಅಂತ. ನನಗೆ ಗೊತ್ತಿಲ್ಲದವನ ಹತ್ರ, ಸರ್ವಜ್ಞನ ಹತ್ರ, ಸರ್ವಶಕ್ತನ ಹತ್ರ, ಅದನ್ನೇ ನಿಮ್ಮ ಕಲ್ಮದಲ್ಲಿ ಬರೋದು. ನೀವು ಒಳ್ಳೆ ಉತ್ತರ ಕೊಟ್ರಿ. ಏನಂತೆ, ನೀವು ಕಾಲ್ ಕೆಳಗಡೆ ಬಗ್ಸಿ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಈ ತಲೆ ನೀವು ಕೆಳಗಡೆ ಹಾಕಿ ನಮಸ್ಕಾರ ಮಾಡ್ರಿ. ನಮ್ಗಲ್ಲ, ಇದು ನೀವು ದೇವರಿಗೆ ಮಾಡಿರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಈ ಇದಕ್ಕೆ ನಾವು ನಮ್ಮ ಉರ್ದು ಭಾಷೆಯಲ್ಲಿ ಸಜ್ದಾ ಅಂತೀವಿ. ಇದು ನಾವು 5 ಟೈಮ್ ನಮಾಜ್ ಮಾಡ್ತೀವಿ. ಏನಕ್ಕೆ ಇದು ಏನ್ ಪ್ರಶ್ನೆ ಅಂದ್ರೆ 5 ಟೈಮ್ ನಮಾಜಲ್ಲಿ ಎಷ್ಟಲ್ಲಿ ಸಜ್ದಾ ಮಾಡ್ತೀವಿ ನಾವು ಅಂದ್ರೆ 10 ಬಾರಿ ಅಂತ ಅನ್ಕೊಳ್ಳಿ. ಇಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಅದೇನು ನಾವು ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು, ಇದೇ ಧರ್ಮ. ನೀವು ನಮ್ಗೆ ಎಕ್ಸಾಂಪಲ್ ತೋರಿಸಿದ ಗುರುಗಳಿಗೆ, ಇದು ನಮ್ಗೆ ಸಂತೋಷ ಆಯ್ತು. ನಿಮ್ಗೆ ದೊಡ್ಡ ನಾವು ನಿಮ್ಗೆ ಹಿಡಿ ಚೆನ್ನಾಗಿ ಕಾಕ ಹಿಡಿದ್ಯಾ ಮಗನೇ. ನಮ್ಮ ಧರ್ಮದಲ್ಲಿ ನಮಾಜ್ ಮಾಡೋರು ತುಂಬಾ ಜನ ಇದ್ದಾರೆ. ಏನೋ ಹಜ್ ಮಾಡೋರು ತುಂಬಾ ಜನ ಲೈನ್ ಅಲ್ಲಿ ಫುಲ್ ಆಗಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇನ್ನೊಂದ್ರಲ್ಲಿ ಜಿಕಿರ್ ಮಾಡೋದು ತುಂಬಾ ಜಾಸ್ತಿ ಲೈನ್ ಅಲ್ಲಿ ಇದೆ. ಒಂದೊಂದು ಲೈನ್ ಅಂತ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಆ ಲೈನು ಜಿಕಿರ್ ಮಾಡೋರು ತುಂಬಾ ಲೈನ್ ಅಲ್ಲಿ ಇದ್ದಾರೆ. ಕುರಾನ್ ಓದೋರು ಒಂದು ಲೈನ್ ಅಲ್ಲಿ ತುಂಬಾ ಫುಲ್ ರಶ್ ಇದೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಮತ್ತೆ ಇನ್ನೊಂದು ಆ ಜಕಾತ್ ಕೊಡೋರು ಆ ಲೈನ್ ಫುಲ್ ರಶ್ ಇದೆ. ಮತ್ತೆ ಖಾಲಿ ಇರೋದು ಅಖಲಾಕಿಯಾತ್ ರಸ್ತ ಖಾಲಿ ಇದೆ. ಅಂದ್ರೆ ನಮ್ಮ ಉದುಕೋಣ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಮೈಂಡ್ ಅಲ್ಲಿ ನಮ್ಮ ಯಾವ್ದು ನಮ್ಮ ಅಕ್ಲಾಕ್ ಅಂದ್ರೆ ನಾವು ಯಾವ ರೀತಿ ನಾವು ಓಡ್ತೀವಿ ಬರ್ತೀವಿ. ಹಂಗೆಲ್ಲ ಆಟ ಮಾಡಬಾರ್ದು ಕೌಶಿಕ್. ಮಾಮಿ ಕಣ್ಣಿ ಕಿತ್ಕೊಂಡ್ಬಿಡ್ತಾನೆ. ಯಾರ ಒಂದು ಒಳ್ಳೆ ಸೌಹಾರ್ದತೆಯಿಂದ ನಾವು ಬಾಳ್ಬೇಕು. ಅದು ಒಂದು ಖಾಲಿ ಇದೆ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಓಕೆ, ಒಂದ್ ನಿಮಿಷ. ಅದ್ರಲ್ಲಿ ಹೋದ್ರೆ ತುಂಬಾ ಬೇಗ ನಾವು ಹೋಗ್ಬಿಡ್ತೀವಿ ಅಂತ ನಮ್ಮ ಎಕ್ಸಾಂಪಲ್ ಕೊಡ್ತಾ ಇರೋದು. ನಮ್ಮ ಒಂದು ಗುರುಗಳು ಈ ತರ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನ ನೆನಪಾಯ್ತು, ಅದಕ್ಕೆ ಹೇಳಿದೀನಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಕೇಳಿದ್ದು ಧರ್ಮ ಅನ್ನೋ ಪ್ರಶ್ನೆಗೆ ನನಗೆ ಈಗ ಉತ್ತರ ಸಿಕ್ತು. ಜನ್ಮತಃ ಶೂದ್ರೋ ಸಂಸ್ಕಾರೇಣ ಬ್ರಾಹ್ಮಣ ಅಂತ. ಹುಟ್ಟುತ್ತಾ ನಾವೆಲ್ಲ ಬ್ಲಡ್ ಅಲ್ಲೇ ಹುಟ್ಟಿರ್ತೀವಿ. ನಮ್ಮನ್ನು ವಾಶ್ ಮಾಡ್ತಾರೆ. ನಿಮ್ಮಲ್ಲಿ ಜಮ್ ಇದೆ, ನಮ್ಮಲ್ಲಿ ಗಂಗೆ ಇದೆ. ಕ್ರಿಶ್ಚಿಯಾನಿಟಿಯಲ್ಲಿ ಬ್ಯಾಪ್ಟೈಸ್ ಇದೆ. ನಾಳೆ ಹೊಸ ಹುಡುಗರ ತೀರ್ಥ ಸ್ನಾನ ಬೇರೆ ಇದೆ, ಅದಿರ್ಲಿ. ಅದು ಒಂದು ತೀರ್ಥ ಸ್ನಾನ, ಅವರ ತೀರ್ಥ ಸ್ನಾನ. MG ರೋಡಿನಲ್ಲಿ ನಡೆಯೋ ತೀರ್ಥ ಸ್ನಾನ. ಆ ಸ್ನಾನದಲ್ಲಿ ಯಾರ್ಯಾರು ಜಾರಿ ಬೀಳ್ತಾರೋ ಗೊತ್ತಿಲ್ಲ, ಬಿದ್ದವರು ಮಾತ್ರ ಲೆಕ್ಕ ಹಿಡಿಬಹುದು. ನಾವು ದಿನ ಈಗ ಹೇಳಿದ್ರಿ ಯಾಕೆ ಈ ಪ್ರಾರ್ಥನೆ, ಇದೆಲ್ಲ ಪುಸ್ತಕ, ಭಾಗವತ, ಯಾವುದೇ ಧರ್ಮ ಇಲ್ಲಿ ಯಾಕೆ ಇದೆಲ್ಲ ಅಗತ್ಯ ಇದೆ. ತಂದೆ ತಾಯಿಗೆ ನಮಸ್ಕಾರ ಮಾಡು, ಯಾಕೆ ದೇಹ ಕೊಟ್ಟವನಿಗೆ ನಮಸ್ಕಾರ ಮಾಡು. ಜೀವ ಕೊಟ್ಲಲ್ಲ ಅವಳಿಗೆ ನಮಸ್ಕಾರ ಮಾಡು. ವೃದ್ಧಾಶ್ರಮ ಬರ್ತಿರ್ಲಿಲ್ಲ. ದೇಹ ಕೊಟ್ಟವನಿಗೆ ನಮಸ್ಕಾರ ಮಾಡಿದ್ರೆ ಲೋಲೆ ಎಲ್ಲ ಬರ್ತಿರ್ಲಿಲ್ಲ. ಅನ್ನ ಕೊಟ್ಟವನಿಗೆ ನಮಸ್ಕಾರ ಮಾಡು, ರೈತರು ಉಪವಾಸ ಸಾಯ್ತಿರ್ಲಿಲ್ಲ. ದೇಶ ಕಾಯೋವನಿಗೆ ನಮಸ್ಕಾರ ಮಾಡು. ಯಾವ ಯೋಧರೆ ಮಕ್ಕಳಿಗೆ ಫ್ರೀ ಎಜುಕೇಶನ್ ಎಲ್ಲಾ ಕಡೆ ಎಲ್ಲಾ ಸಂಸ್ಥೆಗಳು ಮಾಡ್ತಿದ್ವು, ಬರೀ ಗೌರ್ಮೆಂಟ್ ಮಾಡ್ಲಿ ಅಂತಿರ್ಲಿಲ್ಲ. ನಾವೀಗ ಹಲ್ಲುಜ್ಜುತ್ತೀವಿ, ಸ್ನಾನ ಮಾಡ್ತೀವಿ, ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ಶುದ್ಧಿ ಆಗ್ತೀವಿ. ಪ್ರಾರ್ಥನೆ ಮನಸ್ಸನ್ನ ಶುದ್ಧಿ ಮಾಡುತ್ತೆ, ಮನಸ್ಸಿನ ಆಹಾರ. ಪ್ಲಸ್ ಆರ್ತ ಅಂದ್ರೆ ಹೆಲ್ಪ್ಲೆಸ್ ಆಗಿ ಭಗವಂತನನ್ನು ಕೇಳೋದು. ಶಬಾಷ್. ದೇಹ, ಮನಸ್ಸು, ಬುದ್ಧಿ 3 ತ್ರಿಕರಣ ಶುದ್ಧಿ ಆದ್ರೆ ಅವನಿಂದ ಕೆಟ್ಟದ್ದು ಮಾಡಕ್ ಆಗಲ್ಲ. ಚೆನ್ನಾಗಿ ಹೇಳಿದ್ದು. ಕರೆಕ್ಟ್ ಕುರಾನನ್ನ ತಿಳಿದು 5 ಹೊತ್ತು ನಮಾಜ್ ಸರಿ ಮಾಡಿದ್ರೆ ಅವನಿಗೆ ಹಿಂಸೆ ಮಾಡೋ ಪ್ರವೃತ್ತಿ ಇರಲ್ಲ. ಪಾಯಿಂಟ್ ನಂಬರ್ 1. ಕರೆಕ್ಟ್ ಗೀತೆಯನ್ನು ಓದಿ, ನಿತ್ಯ ಗಾಯತ್ರಿ ಅನುಷ್ಠಾನ ಮಾಡಿ, ಸೊಸೈಟಿಗೋಸ್ಕರ ಅಗ್ನಿಹೋತ್ರ ಮಾಡೋನು,
ವೃಕ್ಷಗಳನ್ನು ಬೆಳೆಸೋನಿದ್ರೆ ಅವನಿಗೆ ಇನ್ನೊಬ್ರು, ಯಾಕೆ ಅವ್ನು ಮಾಡ್ತಿರೋದೆಲ್ಲ ಒಳ್ಳೇದೇ ಆದ್ರೆ ಕೆಟ್ಟದ್ ಹೆಂಗ್ ಬಯಸ್ತಾನೆ? ಕ್ರಿಶ್ಚಿಯನ್ ಅಂದ್ರೆ ಯಾರು ಹಿಂಸೆ ಮಾಡೋರು ಕ್ರಿಶ್ಚಿಯನ್ ಅಲ್ಲ. ಯಾಕೆ? ಮೂಲ ತತ್ವವೇ ಹೇಳಿದೆ. ಎಣ್ಣೆ ಹೊಡೆಯೋನು ಮುಸ್ಲಿಂ ಅಲ್ಲ. ಪೈಗಂಬರ್ ಮೇಲೆ ಹೋದಾಗ ಈಗ ಹಿಡಿದ್ರಂತೆ ಹಾಲು ಮತ್ತೆ ಎಣ್ಣೆ. ನಂಗೊತ್ತಿರೋ ಸಣ್ಣ ಸಣ್ಣ ಜ್ಞಾನ. ಎಂತ ತಗೊಂಬಂದ ಅವನು? ಹಾಲು ತಗೊಂಬಂದ. ಯಾರೆಲ್ಲ ಮುಸ್ಲಿಂ ಪೆಗ್ಗಾಕ್ತಾರೆ ಅವ್ರು ದಯಮಾಡಿ ಹೇಳ್ಕೊಳ್ಬೇಡಿ ಮುಸ್ಲಿಂ. ಯಾರೆಲ್ಲ ಹಿಂಸೆ ಮಾಡ್ತೀರಿ ಅವರು ಹೇಳ್ಕೊಳ್ಬೇಡಿ ಮುಸ್ಲಿಂ ಅಂತ ಹೇಳಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸ್ವಾಮಿಗಳೇ, ಈಗ ಗಾಂಧೀಜಿಯವರ ಕೊನೆ ಉಸಿರಿನಲ್ಲಿ ಬಂದಂತಹ ಎ ರಾಮ್ಗೂ ಒಬ್ಬ ರಾಜಕಾರಣಿ ಇವತ್ತು ಹೇ ರಾಮನನ್ನ ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋದಕ್ಕೂ ಏನೊಂದು ವ್ಯತ್ಯಾಸ, ಬದಲಾವಣೆ ಆಗಿದೆ ಸ್ವಾಮಿ? ಜನ ನಮ್ಮ ದೇಶದಲ್ಲಿ ಭಾವುಕತೆಗೆ ಒಳಪಟ್ಟವರು. ಅವರು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ, ಇಲ್ಲಿ ಜೆನೆಟಿಕ್ ಅದು. ತು ಸಮಜಾ? ತು ಸಮಜಾ ನಹೀ. ಸೆಂಟಿಮೆಂಟ್ ಒಂದೊಂದು ದಿನದಲ್ಲಿ ಇಟ್ಸ್ ಎ ಪಾಯ್ಸನ್. ಈ ಭಾವುಕತೆಯನ್ನ ಹೇಗೆ ಸ್ಟ್ರಾಟರ್ಜಿ ಮಾಡ್ಕೊಳ್ಬೇಕು ಅಂತ ಎಲ್ಲಾ ವರ್ಗದವರಿಗೆ ಗೊತ್ತು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಅಷ್ಟೇ ಆಗ್ತಿರೋದು ಎಲ್ಲರಿಗೂ ಹೋಲ್ಸೇಲ್. ಅದು ಧರ್ಮ ಇರ್ಬೋದು, ರಾಜಕಾರಣಿ ಇರ್ಬೋದು, ಮನೆ ಇರ್ಬೋದು ಅಲ್ವಾ? ಈ ಗಂಡ ತಪ್ಪು ಮಾಡಿ ಬಂದಾಗ ಅವನಿಗೆ ಗೊತ್ತು ಹೆಂಡತಿನ ಹೆಂಗೆ ಭಾವುಕತೆಯಲ್ಲಿ ಸೆಂಟಿಮೆಂಟ್ಲಿ ಟ್ರ್ಯಾಕ್ ಮಾಡಬೇಕು ಅಂತ. ರಿಯಲಿ? ಓ ಮೈ ಗಾಡ್! ಒಬ್ಬ MLA ಚೆನ್ನಾಗೆ ಗೊತ್ತಲ್ಲ. ಆ ಸ್ಟೇಜಿಗೆ ಹೋದಾಗ ಆ ಭಾಷಣ ಮಾಡಲ್ವಾ? ಎಲ್ಲನ್ನು ಒಟ್ಟಿಗಿಟ್ಟು ವೈರಲ್ ಮಾಡಿ ನೆಕ್ಸ್ಟ್ ಟೈಮ್ ಆ ಭಾಷಣ ಮಾಡಲ್ಲ ಅವನು. ಎಲ್ಲನ್ನು ಒಟ್ಟಿಗಿಟ್ಟು ವೈರಲ್ ಮಾಡಿ ನೆಕ್ಸ್ಟ್ ಟೈಮ್ ಆ ಭಾಷಣ ಮಾಡಲ್ಲ ಅವನು. ಕ್ರಿಶ್ಚಿಯನ್ ಅಂದ್ರೆ ಯಾರು ಹಿಂಸೆ ಮಾಡೋರು ಕ್ರಿಶ್ಚಿಯನ್ ಅಲ್ಲ. ಯಾಕೆ? ಮೂಲ ತತ್ವವೇ ಹೇಳಿದೆ. ಎಣ್ಣೆ ಹೊಡೆಯೋನು ಮುಸ್ಲಿಂ ಅಲ್ಲ. ಪೈಗಂಬರ್ ಮೇಲೆ ಹೋದಾಗ ಈಗ ಹಿಡಿದ್ರಂತೆ ಹಾಲು ಮತ್ತೆ ಎಣ್ಣೆ. ನಂಗೊತ್ತಿರೋ ಸಣ್ಣ ಸಣ್ಣ ಜ್ಞಾನ. ಎಂತ ತಗೊಂಬಂದ ಅವನು? ಹಾಲು ತಗೊಂಬಂದ. ಯಾರೆಲ್ಲ ಮುಸ್ಲಿಂ ಪೆಗ್ಗಾಕ್ತಾರೆ ಅವ್ರು ದಯಮಾಡಿ ಹೇಳ್ಕೊಳ್ಬೇಡಿ ಮುಸ್ಲಿಂ. ಯಾರೆಲ್ಲ ಹಿಂಸೆ ಮಾಡ್ತೀರಿ ಅವರು ಹೇಳ್ಕೊಳ್ಬೇಡಿ ಮುಸ್ಲಿಂ ಅಂತ ಹೇಳಿ. ಅರ್ಥ ಆಯ್ತು ಅನ್ಸುತ್ತೆ. ನಾನ್ ವೆಜ್ ತಿನ್ನಕ್ಕೆ ಹೋಗ್ತೀವಿ ನಮ್ಮ ಹೋಟೆಲಲ್ಲಿ. ನಮ್ಮ ಹೋಟೆಲಲ್ಲಿ ನಾನ್ ವೆಜ್ ತಿನ್ನಕ್ಕೆ ಹಿಂದೂಗಳು ಬರ್ತಾರೆ. ಇವಾಗ ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ರೆ ಟೋಪಿ ಹಾಕೊಂಡು ಮುಸ್ಲಿಂ ಅವ್ರ ಅಂತ ಹಿಂಗ್ ನೋಡ್ತಾರೆ, ಗುರಾಯಿಸ್ತಾರೆ. ಅದು ಏನದು? ಅದು ಯಾವ ಕ್ಯಾಟಗಿರಿ ಅದು? ಹಿಂದೂ ಆಯ್ತು ಮುಸ್ಲಿಂ ಆಯ್ತು. ಇವಾಗ ಮುಸ್ಲಿಂ ಅವ್ರು ಹೋಗಿದ್ರೆ ಶಾಕ್ ಆಗ್ಬಿಡ್ತಾರೆ. ಅದು ಯಾವ ಕ್ಯಾಟಗಿರಿ? ಏನಿಗೆ ಗುರಾಯಿಸ್ತಾರೆ ಅಂತ ಕೇಳ್ಬೋದಿತ್ತಲ್ಲ ಸುಮಾರು ಸಲ ಹೋದವ್ರು. ಒಂದ್ ಜನ ನೋಡ್ರೆ ಕೇಳ್ಬೋದು, 10 ಜನ ನೋಡ್ರೆ ಹೆಂಗ್ ಕೇಳ್ತಾ ಇದ್ದ? ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಅದು ಅವಾಗ ನಮ್ಮ ಆಂಕರಿಗೆ ಹೇಳಿದ್ರೆ ಆಯ್ತು ಈ ಪ್ರಶ್ನೆ. ಒಂದ್ಸಲಿ ಇವಾಗ ಪ್ರಶ್ನೆ ಉತ್ತರ ಕೊಡ್ತೀನಿ. ರೇಷನ್ ಕಲೆಕ್ಷನ್ ಹೋಗ್ತೀವಿ. ಒಬ್ಬ ನಾನ್ ವೆಜಿಟೇರಿಯನ್ ಅಂಗಡಿ ಅವನು ಕೈ ಏನ್ ತೊಳೆದು 200 ರೂಪಾಯಿ ಕೊಡಲ್ಲ ದೇವಸ್ಥಾನ. ಅವನು ಅದನ್ನೇ ಕೊಡ್ತಾನೆ. ಹೂವಿನ ಅಂಗಡಿ ಅವಳು ಕೊಡ್ತಾಳೆ, ಅವಳು ಮೆನೋಪಸ್ ಆಗಿರಲ್ವಾ? ಆ ದುಡ್ಡನ್ನು ದೇವರು ಸ್ವೀಕಾರ ಮಾಡಿದಾನೆ ಅಂದ್ರೆ ನಿಮ್ ಭಾವನೆಯನ್ನು ಅವನು ಸ್ವೀಕಾರ ಮಾಡ್ತಾನೆ. ದೇವರು ಯಾವಾಗ್ಲೂ ಭಾವಪ್ರಿಯ, ಬಾಹ್ಯಪ್ರಿಯ ಅಲ್ಲ. ಹಾಗೆ ನೋಡೋರ್ದು ಒಂದು ಗುಂಪದು. ಆ ಗುಂಪಿಗೆ ಏನು ಅಂದ್ರೆ ಕೂಲಿಂಗ್ ಗ್ಲಾಸ್ ಹಾಕಿದ ಜನಗಳು ಅಂತ ಹೇಳ್ಬೋದು. ಕೂಲಾಗಿ ನೋಡ್ತಾ ಇರ್ತಾನೆ. ಅಂತವನು ನೋಡಿ, ಅಹಂಕಾರಕ್ಕೆ ಉದಾಸೀನ ಮದ್ದು. ಈ ಜಗತ್ತಲ್ಲಿ 2 ಫ್ರೀ ಸಿಗುತ್ತೆ, ಒಂದು ಕಮೆಂಟ್, ಒಂದು ಕಾಂಪ್ಲಿಮೆಂಟ್, ಸಜೆಷನ್. ಅದೆರಡನ್ನು ಬಿಟ್ಟು ಬದುಕಿ. ಟೇಕ್ ಸಜೆಷನ್ ಫ್ರಮ್ ಅದರ್ಸ್, ಡಿಸಿಷನ್ ಈಸ್ ಯುವರ್ಸ್. ಟೇಕ್ ಸಜೆಷನ್ ಫ್ರಮ್ ಅದರ್ಸ್, ಡಿಸಿಷನ್ ಈಸ್ ಯುವರ್ಸ್. ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ಈ ಸಮಾಜದಲ್ಲಿ ನಾಟ್ ಓನ್ಲಿ ಕರ್ನಾಟಕ, ಈ ದೇಶದಲ್ಲಿ ಕೆಲವರು ಸ್ವಾಮೀಜಿಗಳಿದ್ರೆ, ಕೆಲವರು ಗುರುಜಿಗಳಿದ್ದಾರೆ. ಕೆಲವು ಸ್ವಾಮೀಜಿಗಳು ಹಾದಿ ತಪ್ಪಿದ್ರೆ, ಕೆಲವು ಗುರುಜಿಗಳು ಹಾದಿ ತಪ್ಪಿದ್ರೆ. ಬಹುಶಃ ಅವ್ರ ಹೆಸರುಗಳು ನಾನು ಹೇಳಕ್ ಇಷ್ಟಪಡಲ್ಲ, ನಿಮ್ಗೂ ಗೊತ್ತಿರುತ್ತೆ. ಕೆಲವರು ಬೇಲ್ ಮೇಲೆ ಇದ್ದಾರೆ, ಗೊತ್ತಿಲ್ಲ ಅಂತ ಇಟ್ಕೊಳ್ಳಲ್ಲ ಸುಮ್ನೆ. ಏನಕ್ಕೆ ಅಲ್ಲ, ಕೆಲವರು ಬೇಲ್ ಮೇಲೆ ಇದ್ದಾರೆ, ಏನ್ ಗುರುಗಳೇ, ನಿಮ್ಮ ಕಡೆಯಿಂದ ಇಂಥ ಸ್ವಾಮೀಜಿಗಳಿಗೆ, ಇಂಥ ಗುರುಜಿಗಳಿಗೆ ಏನ್ ಹೇಳಕ್ ಉದ್ದೇಶ? ನಾನು ಆ 2 ಕ್ಯಾಟಗರಿ ನಾನಿಲ್ಲ. ಕೆಲವರು, ನಾನು ಮೊದಲೇ ಹೇಳಿದ್ದೀನಿ, ಕೆಲವರಿಗೆ ಅಲ್ಲಲ್ಲ, ನಾನು ಹೇಳಿದ್ದಿ ಸ್ವಾಮಿಗಳು ಅಂದ್ರೆ ನಾನು ಸ್ವಲ್ಪ ದೂರ. ನನಗ್ ಹೇಳಿದ್ರೆ ಅಡ್ರೆಸ್ ಮಾಡಿದ್ರೆ, ಗುರೂಜಿ ಅಂದ್ರು ನಾನು ದೂರ. ಯಾಕೆ? ನಂಗೆ ನೀವೆಲ್ಲ ಗುರುಗಳು. ನಮಗೆ ನಮ್ಮೊಳಗೆ ಪರ್ಫೆಕ್ಷನ್ ಬರೋ ತನಕ ಸೊಸೈಟಿಯನ್ನ ಬದಲಾಯಿಸೋ ಮಹಾಪ್ರಯೋಗಕ್ಕೆ ಇಳಿದಿರೋದು ಸೇಫ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.
ಎಲ್ಲಾ ಧರ್ಮಗುರುಗಳು ನಮ್ಮೊಳಗೆ ಫಸ್ಟ್ ಬದಲಾಗ್ಬೇಕು. ಇದನ್ನೇ ಗಾಂಧಿ ಹೇಳಿದ್ದು 1936ಗೆ ಅವರೊಂದು ಸ್ಲೋಗನ್ ಹೇಳುತ್ತಾರೆ, ಸತ್ಯವೇ ದೇವರು ಅಂತ. ಅಲ್ಲಿ ತನಕ ದೇವರೇ ಸತ್ಯ ಅಂತಿತ್ತು. ದೇವರೇ ಸತ್ಯ ಅಂದೇನು? ಫಾರ್ಮ್ ವರ್ಷಿಪ್ ನಡೀತಾ ಇತ್ತು. ಯಾವಾಗ ವೇದಾಂತದ ಕೊನೆ ಶಬ್ದ ಸತ್ಯಂ ಅನಂತಂ ಬ್ರಹ್ಮ ಅಂತ ಅರ್ಥ ಆಯ್ತು, ಇನ್ಫೈನೈಟ್ ಇಸ್ ದ ಟ್ರುತ್, ಬೆಳಕಾಗಿದೆ. ಇದನ್ನೇ ರಾಷ್ಟ್ರಕವಿ ಕುವೆಂಪುಗೆ ಜ್ಞಾನ ಆದಾಗ, ಮಹಾಜ್ಞಾನಿ ಅವರು, ಕವಿಯಲ್ಲ, ಆ ಜ್ಞಾನ ಆಗಿದ್ದಕ್ಕೆ ಹಾಡುಗಳಲ್ಲುಂಟು. ಅಲ್ಲಮರು ಇದನ್ನೇ ಹೇಳಿದ್ರು, ಬಯಲು ಬಯಲಾಯಿತ್ತು ನೋಡ, ನನ್ನ ನಡೆ ನನ್ನ ನುಡಿ ಇಷ್ಟು ತಪ್ಪಿದ್ರು ನಾನು ತಲೆ ಇಡ್ತೀನಿ ಅಂತ. ಇದು ಒಬ್ಬ ಮಾರ್ಗದರ್ಶಿ ಆಗೋನು ಈ ಮಟ್ಟದ ಪ್ಯೂರಿಫಿಕೇಶನ್ ಇರಬೇಕು. ಇದಕ್ಕೆ ನಾವು ಸಾಮರಸ್ಯ ಕೂತ್ಕೊಂಡು ಬರೀ ಮಾತಾಡ್ಕೊಂಡೇ ಇದ್ರೆ ಯಾವಾಗ ನಾವು ಅಂತ ಹೇಳಿದಲ್ಲ ನಾನು ಹೇಳಿದ್ದು, ಎಲ್ಲೆಲ್ಲಿ ಶಸ್ತ್ರದ ಚಿಕಿತ್ಸೆ ಆಗಬೇಕು ಅಲ್ಲಿ ಶಸ್ತ್ರದ ಚಿಕಿತ್ಸೆ ಆಗಬೇಕು, ಎಲ್ಲೆಲ್ಲಿ ಶಾಸ್ತ್ರದ ಚಿಕಿತ್ಸೆ ಆಗಬೇಕು ಅಲ್ಲಲ್ಲಿ ಶಾಸ್ತ್ರದ ಚಿಕಿತ್ಸೆ, ಎರಡೂ ಚಿಕಿತ್ಸೆ ಅಗತ್ಯ ಇದೆ. ಥ್ಯಾಂಕ್ಸ್, ಲವ್ ಯು. ಈಗ ಶಾಸ್ತ್ರದ ಚಿಕಿತ್ಸೆ ಒಂದೇ ಸಾಲಲ್ಲ, ಯಾಕೆ ಕ್ಯಾನ್ಸರ್ 4th ಸ್ಟೇಜ್ ಅಲ್ಲಿ ಇದ್ದೀವಿ. ಗುರೂಜಿ ಇನ್ನೊಂದು ಸಣ್ಣ ಕ್ವಶನ್, ಅದಕ್ಕೇನೆ ನಾವು ಯಾವುದೇ ಒಂದು ರೆವಲ್ಯೂಷನ್ ಆಗ್ಬೇಕಾದ್ರೆ ನಾವೊಂದು ಗುರುಗಳು ನೋಡ್ತೀವಿ. ಒಂದು ಕಾಲದಲ್ಲಿ ರಾಮಕೃಷ್ಣ ಪರಮಹಂಸರು ಇರ್ಬೋದು, ಅಥವಾ ಸ್ವಾಮಿ ವಿವೇಕಾನಂದರು ಇರ್ಬೋದು, ಅಥವಾ ಶಂಕರಾಚಾರ್ಯರು ಇರ್ಬೋದು, ಅವರು ಬಂದು ಬದಲಾವಣೆ ಆಗಿದೆ. ಆ ತರ ಆಗೋ ಸಾಧ್ಯತೆ ಇದೆಯಾ? ನೀವು ಅವಧೂತರು ಇದನ್ನು ಆನ್ಸರ್ ಮಾಡಬೇಕು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನೋಡಿ, ಮನದಿಂದ ರೆವಲ್ಯೂಷನ್, ಆಮೇಲೆ ಮನೆ, ಆಮೇಲೆ ಮಠ, ಆಮೇಲೆ ಊರು. ನೀವೀಗ ಏನು ಮಾಡ್ತಿದ್ದೀರಿ? ಊರಿನ ಶುರು ಹಚ್ಕೊಂಡಿದ್ದೀರಿ. ಎಲ್ಲರೂ ಶುರು ಆಗಬೇಕಾಗಿದೆ ನಮ್ಮಿಂದ. ನಾನು ನನ್ನ ದೇಶಕ್ಕೆ ಎಷ್ಟು ನಿಷ್ಠೆಯಿಂದಿದ್ದೀನಿ, ನಾನೊಬ್ಬ ಸಿಟಿಸನ್ ಆಗಿ ವೋಟ್ ಹಾಕ್ತಾ ಎಷ್ಟು ನಿಷ್ಠೆಯಿಂದಿದ್ದೀನಿ ನೋಡಿ. ವ್ಯಕ್ತಿ ನೋಡಿ ಹಾಕ್ತಿದ್ದೀನೋ, ವ್ಯಕ್ತಿತ್ವ ನೋಡಿ ಹಾಕ್ತಿದ್ದೀನೋ, ಜಾತಿ ನೋಡಿ ಹಾಕ್ತಿದ್ದೀನೋ, ನೀತಿ ನೋಡಿ ಹಾಕ್ತಿದ್ದೀನೋ? ಫಸ್ಟ್ ಕ್ವಶನ್. ಎರಡನೇದು, ನನ್ನ ಹೆಂಡತಿ ಮಕ್ಕಳು ಎಷ್ಟು ಸಂಸ್ಕಾರವನ್ನು ಬೆಳೆಸ್ತಾ ಇದ್ದಾರೆ, ಆಚರಣೆಯಲ್ಲಿದ್ದಾರೆ? ಇದು 3ನೇ ಕ್ವಶನ್. ಆಮೇಲೆ ನಾನು ನನ್ನ ದೇಶದ ಕಾನೂನನ್ನ ನಾನು ಒಪ್ಕೊಂಡಿದ್ದೀನ? ಅದನ್ನ ಒಪ್ಕೊಂಡಿದ್ರೆ ಗಲಾಟೆ ಆಗೋ ಸೀನೇ ಇಲ್ಲ. ಫಸ್ಟ್ ನಾವು ಸಂವಿಧಾನನ ಒಪ್ಪಲಿಲ್ಲ. ಒಪ್ಪಿದ್ರೆ ರೋಡಿಗಿದ್ದು ಯುದ್ಧ ಮಾಡ್ತೀವ? ಮಾನವೀಯ ಧರ್ಮಗಳನ್ನು ಒಪ್ಪಿದೀವ? ಎಂಥದ್ದು ಒಪ್ಪೇ ಇಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾವು ಒಪ್ಪದೆ ಗಲಾಟೆ ಮಾಡಿಕೊಂಡು ಕೆಸರೆ ಹರ್ಚ್ಕೊಳ್ತಾ ಇದೀವಿ. ಈಗ ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಟೋಟಲಿ ಎಲ್ಲರೂ ಸರಿ ಇಲ್ಲ. ಸರಿ ಮಾಡುವ ಈಗ. ವಾಟ್ ಅ ವಿಷನ್, ವಾಟ್ ಅ ಥಾಟ್. ಫಸ್ಟ್ ಕೂತು ಮಾತಾಡ್ಬೇಕು. ನಮ್ಮ ತಪ್ಪುಗಳೇನಿದೆ ಮುಕ್ತವಾಗಿ ಹೇಳ್ಬೇಕದು. ಸೊಲ್ಯೂಷನ್ನೇ ಬೇಕು ಅಂತ, ಚರ್ಚೆ ಬೇಕಾದ್ರೆ ನಾನು ಸೊಲ್ಯೂಷನ್ ಹೇಳಲ್ಲ. ಸೊಲ್ಯೂಷನ್ನೇ ಬೇಕು ಅಂತ ಕಂಡ್ರೆ ಡಿಸೆಕ್ಷನ್ ಇಲ್ಲದೆ ಬೇರೆ ದಾರಿ ಇಲ್ಲ. ಡಿಸೆಕ್ಷನ್ಗೆ ನಿಲ್ಲೋಣ. ಕ್ಯಾನ್ಸರ್ ಇಲ್ಲಿ ಜಾಸ್ತಿ ಇದೆಯೋ ಇಲ್ಲಿ ಜಾಸ್ತಿ ಇದೆಯೋ ಗೊತ್ತಾಗುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು ಯಾವ ಟೈಪಿನ ಕ್ಯಾನ್ಸರ್, ಹೇಗೆ ಹರಡಿತು, ಟ್ರೀಟ್ಮೆಂಟ್ ಏನು. ನಮ್ಮಲ್ಲೇ ಸಂಘಟನೆ ಗಟ್ಟಿ ಆಗ್ಬೇಕು. ಅಲ್ಲಿ ಹೋಗಿ ಯುದ್ಧ ಮಾಡೋಣ, ಏನಾಗುತ್ತೆ? ನಾವು ಜೊತೆಗೆ ನೋಡಿ, ನಮ್ ಬೇಲಿ ಗಟ್ಟಿ ಇದ್ರೆ ಅವ್ರು ಯಾರು ನಮ್ ಬೇಲಿ ಒಳಗ್ ಬರ್ತಿರ್ಲಿಲ್ಲ. ಐಬೆಕ್ಸು ಹಾಕಿಲ್ಲ, ನಾವು ಅಟ್ಲೀಸ್ಟ್ ತಂತಿ ಮುಳ್ಳಾರು ಇಡಬೇಕಿತ್ತು. ಇಟ್ಟಿಲ್ಲ. ನಾವ್ ಇಲ್ಲಿ ಕೂತ್ ಚರ್ಚೆ ಮಾಡ್ತೀವಿ, ನಮ್ಮ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತಿದೆ. ಆಯ್ತಪ್ಪ, ಯಾರು ಅಲ್ಲಿ ಬಾಂಗ್ಲಾದಲ್ಲಿ ಯುದ್ಧ ಆಯ್ತು, ನಾಳೆ ಬಸ್ ಏರ್ ಟಿಕೆಟ್ ಮಾಡ್ತೀವಿ, ಹೋಗೋಣ, ನಾನು ಬರ್ತೀನಿ, ಹೋಗೋಣ ಅಂತ. ಒಂದು ಉಗ್ರ ಹೋರಾಟ ಉಂಟು, ಫೈಟ್ ಮಾಡ್ಲಿಕ್ಕೆ ನಾವ್ ರೆಡಿ ಇದ್ದೀವ? ಇದು ಇರೋ ಪ್ರಶ್ನೆ. ನೀವು ನಿಮ್ಮ ಮಾತುಗಳಲ್ಲಿ ಹೇಳ್ತಾ ಇರುವಾಗ ಎಜುಕೇಶನ್ ಎಲ್ಲದಕ್ಕೂ ಬೇಕು ಅಂತ ನೀವು ಹೇಳ್ತಾ ಇದ್ರಿ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋದ್ರೆ ಹೇಗೆ ಟ್ಯಾಕ್ಸ್ ಕಟ್ ಮಾಡಬೇಕು, ಹೇಗೆ ಕಡಿಮೆ ಕಟ್ಟಬೇಕು ಅನ್ನೋದನ್ನ ಹೇಳ್ತಾರೆ. ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಅವರು ಅನ್ನೆಸೆಸರಿ ಎಕ್ಸಾಮಿನೇಷನ್ಸ್ ಎಲ್ಲ ಬರೆದು ನಮ್ಮ ಬಿಲ್ಗಳು ಜಾಸ್ತಿ ಮಾಡ್ಕೋತಾರೆ. ಏನೋ ಮಾಡೋದೀಗ, ಏನಾದ್ರೂ ಮಾಡ್ಲೇಬೇಕು. ರಾತ್ರಿ ಮಿಕ್ಕಿರ ಎಣ್ಣೆ ತಗೊಂಬ ಎಲ್ಲ ಬರೆದು ನಮ್ಮ ಬಿಲ್ಗಳು ಜಾಸ್ತಿ ಮಾಡ್ಕೋತಾರೆ. ಒಬ್ಬ ವಕೀಲರ ಹತ್ರ ಹೋದ್ರೆ ಸುಳ್ಳು ಹೇಳಿ ನ್ಯಾಯನ ಅನ್ಯಾಯನ ನ್ಯಾಯ ಅಂತ ಹೇಳ್ಬಿಟ್ಟು ಗೆಲ್ಲಿಸ್ತಾರೆ. ಪಾಯಿಂಟ್ ನಂಗೆ ಗೊತ್ತಾಯ್ತು. ನಾನು ನಿಮಗೆ ಇದೇ ಪ್ರಶ್ನೆ ನಿಮ್ಮ ಹತ್ರನೇ ಉತ್ತರ ಬರೆಸ್ತೀನಿ ಒಂಚೂರು. ಅದಕ್ಕೊಂದು ನಿಮ್ಮ ಹತ್ರನೇ ಇದೆ ಉತ್ತರ. ಕ್ವಶನ್ ಇಟ್ ಸೆಲ್ಫ್ ಇಸ್ ಆನ್ಸರ್.
ನನ್ನ ಪ್ರಕಾರ. ನ್ಯಾಯ ಎಲ್ಲಿದೆ? ಈ ಎಲ್ಲ ಶುರುವಾಗಿದ್ದೆಲ್ಲಿ? ನಮ್ಮ ಭಾರತ ಮೆಕಾಲೆ ಸಿಸ್ಟಮ್ ಅಲ್ಲಿ ದುಡ್ಡು ಮಾಡೋ ಹುಚ್ಚಿಡಿದಾಗ. ಒಬ್ಬ ಕಾಲೇಜಿಗೆ ಹೋಗಿ ಕೂತ್ರೆ ಅವನು ಹೇಳ್ತಾನೆ, ಮೇಂಟೈನ್ ಯುವರ್ ಅಗ್ರಿಗೇಟ್ 60 to 70%, ಯು ವಿಲ್ ಗೆಟ್ 2 lakhs ಅಂತ. ಅವನ ತಲೆಯಲ್ಲಿ ಏನ್ ಬರುತ್ತೆ? ಈಗಿನ ಅಮ್ಮಂದ್ರಿಗೆ ಮಕ್ಕಳು ಹೊರದೇಶದಲ್ಲಿ ಬ್ರೆಡ್ ತಿನ್ಕೊಂಡಿದ್ರು, ಬರ್ಗರ್ ತಿನ್ಕೊಂಡಿದ್ರು ಸಮಸ್ಯೆ ಇಲ್ಲ. ಅವನೇನಾದ್ರು ಸಾಯ್ಲಿ, ಇನ್ಶೂರೆನ್ಸ್ ಬರಬೇಕು, ತಿಂಗಳಿಗೆ ಇಷ್ಟು ದುಡ್ಡು ಕಳಿಸ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಮಕ್ಕಳನ್ನ ಮದ್ವೆ ಆಗಿ ಮಾಡ್ಬೇಕಾದ್ರೆ ಅವನು ಹುಡುಗನ ಮನೆಯವ್ರು ಫಸ್ಟ್ ಥಿಂಕ್ ಮಾಡೋದೇನು, ಅವಳು ದುಡಿತಿದ್ದಾಳ, ಅವಳು ಮಾತ್ರ ಬರ್ತಿಲ್ಲ, ಅವಳ ಜೊತೆ ಗಿಫ್ಟ್ ವೋಚರ್ಗಳೆಲ್ಲ ಏನೆಲ್ಲ ಬರ್ತಿದೆ. ಫಾಲ್ಟ್ ಶುರುವಾಗಿದ್ದು ನಮ್ಮ ಚಿಂತನೆಯಿಂದ, ಫಸ್ಟ್ ಮನೆಯಿಂದ. ತಂದೆ ತಾಯಿ ನೆಟ್ಟಿಗೆ ಆ ಮಕ್ಕಳಿಗೆ ದುಡ್ಡು ಮಾಡೋದಲ್ಲ ನಿನ್ ಜೀವನ, ಪ್ರಪಂಚ ಸರಿ ಮಾಡೋದು, ನಿನ್ನ ಸರಿ ಮಾಡ್ಕೊಳ್ಳೋದು ಅಂತಿದ್ರೆ ನಾವು ಹಾಡು ಹೇಳ್ತೀವಿ, ಮೊದಲು ಮಾನವನಾಗು. ಯಾರಾಗಿದ್ದೀವಿ? ಅಪ್ಪ ಆಗಿದಾರ ಮಗಂಗ್ ಹೇಳಕ್ಕೆ? ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಸೊ ಈ ಪ್ರಶ್ನೆ ಈಗ ಸ್ಕೂಲು ಕಾಲೇಜಲ್ಲೂ ಹಾಗೆ. ಎಷ್ಟು ಡೊನೇಷನ್ ಕೊಡ್ತಾರೆ? ಈಗ ಎಷ್ಟು ಫ್ರೀ ಸೀಟ್ಗಳೆಲ್ಲ ಸೀನೇ ಇಲ್ವಲ್ಲ. ಈಗ ಯಾವ ಕಾಲೇಜಿಗೆ ಹೋದ್ರು ಪೇಮೆಂಟ್ ಸೀಟು ಅಂತ. ಅವನ ತಲೆಯಲ್ಲಿ ಏನ್ ಬರುತ್ತೆ? ನನ್ನ ಅಪ್ಪ 40 ಲಕ್ಷ ಲೋನ್ ಮಾಡಿ ನನ್ನನ್ನು MSc ಕಳಿಸಿದ್ದಾನೆ, ಅಪ್ಪನ ದುಡ್ಡು ವ್ಯವಸ್ಥೆ ಮಾಡಬೇಕು, ನನ್ನ ದುಡ್ಡು ವ್ಯವಸ್ಥೆ ಮಾಡಬೇಕು, ದೊಡ್ಡ ಫಾರ್ಮ್ ಹೌಸ್ ಮಾಡಬೇಕು. ಆಮೇಲೆ ಅವನ ತಲೆಯಲ್ಲಿ ಮಲ್ಟಿಪ್ಲೈ ಆಗ್ತಿದೆ. ಹೇಗೆ ಹಣ ಮಾಡೋದು? ಸಾಕು ಆದ್ರೆ ಸಾಹುಕಾರ, ಬೇಕು ಅಂದ್ರೆ ಬೇರೆ ಶಬ್ದ ಇದೆ, ಬೇಡ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಅಷ್ಟೇ.